ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಜನಾ ಕ್ರಿಯೇಷನ್ಸ್ ವ್ಲಾಗ್ಸ್. ಸ್ನೇಹಿತರೆ, ನನ್ನ ಮೊದಲ ವಿಡಿಯೋದಲ್ಲಿ ಅಂದರೆ ಸಂಜೀವ್ ಶೆಟ್ಟಿ ಮಂಗಳೂರಿನಲ್ಲಿ ಮತ್ತೊಂದು ಬೃಹತ್ ಮಳಿಗೆ ಉದ್ಘಾಟನೆ ಮಾಡಿರುವ ಫಸ್ಟ್ ಎಪಿಸೋಡನ್ನು ನೋಡಿದ್ರಿ. ಹೀಗಿತ್ತು ಅನ್ನೋದನ್ನು ನಿಮ್ಮ ವ್ಯೂಸ್ ನೋಡಿ ನನಗೆ ಗೊತ್ತಾಯಿತು. ಖಂಡಿತ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಬೃಹತ್ತಾದ 4 ಅಂತಸ್ತಿನ ಮಳಿಗೆ ಇದು. ಆಲ್ರೆಡಿ ನಾನು ಇದ್ರ ಬಗ್ಗೆ ಹಲವಾರು ವಿಷಯಗಳನ್ನು ಹೇಳಿದ್ದೆ. ಇನ್ನೂ ಹಲವು ವಿಷಯಗಳು ನಿಮ್ಮೊಂದಿಗೆ ಹೇಳಲಿಕ್ಕಿದೆ. ನೀವು ಇನ್ನೇ ನನ್ನ ಮಳಿಗೆಗೆ ಬಂದಿಲ್ಲ ಹೇಳಾದರೆ ಅವರಿಗೆ ಈ ವಿಡಿಯೋವನ್ನು ನೋಡಾಗ ಖುಷಿ ಆಗುತ್ತೆ. ಹಾಗೆ ಸ್ವಲ್ಪ ಡೀಟೇಲ್ ಆಗಿ ಇರಲಿ ಅಂತ ಹೇಳಿ ನಾನು ಎಕ್ಸ್ಪ್ಲೇನ್ ಮಾಡಿ ಈ ವಿಡಿಯೋವನ್ನು ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಗ್ರ್ಯಾಂಡಾಗಿ ಓಪನಿಂಗ್ ಆಯಿತು. ಯಾರೆಲ್ಲ ಬಂದಿದ್ರು, ಯಾರೆಲ್ಲ ಗೆಸ್ಟ್ಗಳು ಬಂದಿದ್ರು, ಹೀಗೆಲ್ಲ ಇತ್ತು ನೋಡಿ. ಇದೆಲ್ಲ ಫ್ಯಾಷನ್ ಶೋ ಕೂಡ ಇತ್ತು. ಚಂದದಲ್ಲಿ ಓಪನ್ ಮಾಡಿದ್ರು. ಸೊ ಇನ್ನೂ ನೀವು ಈ ಒಂದು ಶಾಪಿಗೆ ಬಂದಿಲ್ಲ ಹೇಳಾದರೆ ಆದಷ್ಟು ಬೇಗ ಬನ್ನಿ, ಈ ವಿಡಿಯೋ ನೋಡ್ಕೊಂಡು ಬನ್ನಿ. ಏಕೆಂದರೆ ಹಿಂದಿನ ವಿಡಿಯೋದಲ್ಲಿ ಇಲ್ಲದ ವಿಷಯಗಳು ಇಲ್ಲಿದೆ. ಹಾಗೆಯೇ ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ನನ್ನ ಈ ಸಂಜನಾ ಕ್ರಿಯೇಷನ್ ವ್ಲಾಗ್ಸಿಗೆ ನಿಮ್ಮ ಸಪೋರ್ಟ್ ಇರಲಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ಕೊನೆಯಲ್ಲಿ ನಿಮ್ಮ ಲೈಕ್ ಇರಲಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಇಂಥ ಇನ್ಫಾರ್ಮೇಷನ್ ವಿಡಿಯೋಗಳು ಮಂಗಳೂರಿನಲ್ಲಿ ಏನೆಲ್ಲ ಆಗುತ್ತೆ ಅದನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತಿದ್ದೀನಿ. ವಿಶೇಷವಾದ ವಿಭಿನ್ನವಾದ ವಿಷಯ ನಿಮ್ಮೊಂದಿಗೆ. ಸ್ನೇಹಿತರೆ, ಸಂಜೀವ್ ಶೆಟ್ಟಿ 1944, ಇನ್ನೂ ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ, ಆಗಲೇ ಪುತ್ತೂರಿನಲ್ಲಿ ಶಾಪನ್ನು ಓಪನ್ ಮಾಡಿದರು ಸಂಜೀವ್ ಶೆಟ್ಟಿ ಅವರು. ಪುತ್ತೂರದ ಮುತ್ತು ಅನ್ನೋ ಹಾಗೆ ಇವತ್ತಿನ ಈ ಒಂದು ಶಾಪ್ನಲ್ಲಿ, ಈ ಒಂದು ಮಳಿಗೆಯಲ್ಲಿ ಪ್ರತಿಯೊಬ್ಬರಿಗೂ ಅವರು ಬರಮಾಡಿಕೊಳ್ಳೋ ರೀತಿ, ಮುತ್ತಿನಂತ ಮಾತನಾಡುವ ರೀತಿ, ಪ್ರತಿಯೊಬ್ಬರನ್ನು ಒಳ್ಳೆ ರೀತಿಯಿಂದ ಮಾತಾಡ್ತಾರೆ. ಅಂದರೆ ಆ್ಯಕ್ಚುಲಿ ನಾನು ಯೂಟ್ಯೂಬರ್ ಅಲ್ಲ, ಫಸ್ಟ್ ನಾನು ಒಂದು ಕಸ್ಟಮರ್ ಆಗಿ ಹೋಗಿದ್ದು. ಸೊ ಆ ಒಂದು ಟೈಮಲ್ಲೇ ನೋಡಿದ್ದೆ. ಹಾಗೆ ಅವರ ಸ್ಟಾಫ್ ಕೂಡ ಎಷ್ಟು ಆತ್ಮೀಯವಾಗಿ ವೆಲ್ಕಮ್ ಮಾಡ್ತಾರೆ ಅಂತ ಹೇಳಿದರೆ, ಸೊ ಅಷ್ಟು ಒಂದು ಆತ್ಮೀಯತೆ ಇದೆ. ಓಕೆನಾ ಸ್ನೇಹಿತರೆ, ಇದು ಎಲ್ಲಿ ಏನು ಅಂತ ಹೇಳಿ ನಿಮಗೆ ಇನ್ನೊಮ್ಮೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಮಂಗಳೂರಿನ ಮಣ್ಣಗುಡ್ಡ ವೇರ್ ಹೌಸ್ ಹತ್ತಿರ ಇರುವ, ವೇರ್ ಹೌಸಿನ ಮುಂಭಾಗದಲ್ಲಿರುವ ಒಂದು ಸಂಜೀವ್ ಶೆಟ್ಟಿ ಅವರ 4 ಅಂತಸ್ತಿನ ಮಳಿಗೆ, ಬಟ್ಟೆ ಮಳಿಗೆಯನ್ನು ಕಾಣ್ತಾ ಇದ್ದೀರಲ್ಲ. ಇಲ್ಲಿ ಬಲ್ಲಾಳ್ ಬಾಗಿಂದ ನಿಮ್ಮ ರೈಟ್ ಸೈಡಲ್ಲೇ ಬರಬೇಕು. ನಾನಿಲ್ಲಿ ರೋಡ್ ಸಹಿತ ನಿಮಗೆ ತೋರಿಸ್ತಾ ಇದ್ದೀನಿ. ಹಲವಾರು ಜನ ಎಲ್ಲಿ ಏನು ಅಂತ ಕೇಳಿದರು. ಸೊ ಹಾಗಾಗಿ ಇಷ್ಟು ಎಕ್ಸ್ಪ್ಲೇನ್ ಮಾಡಿ ನಾನು ವಿಡಿಯೋ ಕೂಡ ಹಾಕಿದೆ ಇಲ್ಲಿ ಹೇಗೆ ಅಂತೇಳಿ. ಸೊ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಬೇಸ್ಮೆಂಟ್ ಆ್ಯಂಡ್ ಫಸ್ಟ್ ಫ್ಲೋರ್ ಅಂದರೆ ಸ್ಯಾರಿ ಸೆಲೆಕ್ಷನನ್ನು ನೋಡಿದ್ರಲ್ಲ, ವೆರೈಟೀಸ್ ಆಫ್ ಸ್ಯಾರೀಸನ್ನು ನೋಡಿದ್ರಿ. ಸೊ ಅದಕ್ಕೂ ಮೊದಲು ಸ್ನೇಹಿತರೆ ಒಂದು ವಿಷಯ ನಾನು ಇಲ್ಲಿ ಹೇಳಬೇಕು. ಕೆಲವರು ಕೇಳಿದರು ಕಿಡ್ಸ್ ಸೆಕ್ಷನಲ್ಲಿ ಅವರಿಗೇನಾದರೂ ಆಡಲಿಕ್ಕೆ ಅವಕಾಶ ಇದೆಯಾ, ಪ್ಲೇ ಏರಿಯಾ ಇದೆಯಾ ಅಂತೇಳಿ. ಬಟ್ ಆ ಥರ ಏನೂ ಇಲ್ಲ. ಬಟ್ ಇಲ್ಲಿ ಆರಾಮಾಗಿ ಕೂತ್ಕೊಳ್ಳುವಂಥ ಸೋಫಾ, ಚೇರ್ ಎಲ್ಲವೂ ಇದೆ. ಸಪೋಸ್ ಈಗ ನೋಡಿ, ಒಂದು ಫ್ಯಾಮಿಲಿಯಲ್ಲಿ ಬಂದಿರ್ತಾರೆ, ಎಲ್ಲರೂ ಬಂದಿರ್ತಾರೆ. ಕೆಲವರಿಗೆ ಸೆಲೆಕ್ಷನ್ ಮಾಡುವಂಥ ಕೆಲಸ ಇರೋದಿಲ್ಲ. ಈಗ ಹೆಂಡತಿ ಸೀರೆ ಸೆಲೆಕ್ಟ್ ಮಾಡುವಾಗ ಗಂಡನೇನೋ ಅಲ್ಲಿ ಕೆಲಸ ಇರೋದಿಲ್ಲ, ಅಥವಾ ನಿಂತು ಕಾಲು ನೋಯ್ತಾ ಇರ್ತದೆ. ಸೊ ಆ ಟೈಮಲ್ಲಿ ನೋಡಿ ಇವರು ಆರಾಮಾಗಿ ಕೂತ್ಕೊಳ್ಬೋದು ಮೆತ್ತನೆಯ ಸೋಫಾ ಆದಮೇಲೆ. ಆ ಒಂದು ಅವಕಾಶ ಕೂಡ ಇಲ್ಲಿದೆ. ಮತ್ತು ಈ ಥರ ಸೊ ಕೆಲವು ಶಾಪ್ಗಳನ್ನು ನಾನು ಹೋಗಿದ್ದೆ, ಚೇರ್ ತರಿಸ್ಕೊಂಡು ಕೂತ್ಕೋಬೇಕಾಗತ್ತೆ. ನಾನು ನೋಡಿದ್ದೀನಿ ಅದನ್ನು. ಸೊ ಇಲ್ಲಿ ಇದು ಕೂಡ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಈಗ ನಾವು ಸೆಕೆಂಡ್ ಫ್ಲೋರಿಗೆ ಹೋಗೋಣ. ಅಲ್ಲಿ ಇರುವಂಥದ್ದು ಕುರ್ತೀಸ್, ಸಲ್ವಾರ್, ಲೆಹೆಂಗಾ ನಮಗೆ ಇವರು ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಅಪ್ಪ ಎಂತೆಂಥ ಸೆಲೆಕ್ಷನ್ ಮಾರಾಯರೆ, ನೀವು ನೋಡಿ ಅದ್ರನ್ನು ಸಮಾಧಾನ ಮಾಡ್ಕೊಳ್ಳಿ. ನಾನಂತೂ ನೋಡಿಬಿಟ್ಟೆ. ನೋಡಿ, ಇದೆಲ್ಲ ಸಿಂಪಲ್ ಆಗಿರುವಂಥ ಸಲ್ವಾರ್ಗಳು. ಎಲ್ಲ ರೇಟದ್ದು ಇದೆ, ಕಾಸ್ಟ್ಲಿದು ಇದೆ, ಸಾಧಾರಣ ಮಧ್ಯಮ ವರ್ಗದ ಇವರಿಗೆ ತಗೊಳ್ಳುವಂಥದ್ದು ಇದೆ. ಸೊ ಎಲ್ಲ ಥರನೂ ಇದೆ ನೋಡಿ. ವೆರೈಟೀಸ್ ಆಫ್ ಸಲ್ವಾರ್ ಇತ್ತು ನೋಡಿ, ಸ್ಮೂತ್ ಆಗಿದೆ. 3000 ಸಮಥಿಂಗಲ್ಲಿ ಬರುವಂಥದ್ದು ಇತ್ತಲ್ಲ, 3500. ವೆರಿ ಸ್ಮೂತ್ ಪಾರ್ಟಿ ವೇರ್ ಕೂಡ ಇದು. ನೈಸ್ ಕಲರ್, ಇದಂತೂ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ನಾವು ಸ್ಲೀವ್ಸ್ ಕೂಡ ನೋಡ್ತೀವಿ. ಇದರಲ್ಲಿ ಒಳಗಡೆ ಸ್ಲೀವ್ಸ್, ದುಪ್ಪಟ, ನೈಸ್ ಕಲರ್. ಪ್ಯಾಂಟ್ ಸ್ಟಿಚ್ ಮಾಡಬೇಕಂತಲ್ಲ, ರೆಡಿಮೇಡ್ ಪ್ಯಾಂಟ್. ರೆಡಿಯಾ? ರೆಡಿಮೇಡ್ ಇದೆಲ್ಲ ರೆಡಿ ವೇರ್. ನೈಸ್ ಕಲರ್ ಪೀಸ್. ಇದು ದುಪ್ಪಟ, ಚಿಕ್ಕ ದುಪ್ಪಟ, ಇದು ಇದ್ರದ್ದು ಪ್ಯಾಂಟ್. ಪ್ಲಾಜೋ, ನಾರ್ಮಲ್ ಪ್ಯಾಂಟ್ ಅಲ್ಲ. ನೈಸ್ ಕಲರ್. ಇದು ಕೂಡ ನೈಟ್ ಪಾರ್ಟಿ, ನೈಟ್ ಫಂಕ್ಷನ್. ಈಗಂತೂ ಮದುವೆ ಸ್ಟಾರ್ಟ್ ಆಯ್ತಲ್ಲ, ದಿನಕ್ಕೆ ಒಂದೊಂದು ಹಾಕೋಬೋದು. ಎಷ್ಟು ಚೆನ್ನಾಗಿದೆ ನೋಡಿ ಇದು. ಸೂಪರ್ ಕಲರ್, ಸಖತ್ತಾಗಿದೆ. ಕೆಲವುದಕ್ಕೆ ಸ್ಲೀವ್ಸ್ ಇರುತ್ತೆ, ಒಳಗೆ ಸ್ಟಿಚ್ ಮಾಡ್ಕೋಬೇಕು, ಬೇಕಾದರೆ ಹಾಕೋಬೋದು, ಬೇಡಾದರೂ ಕೂಡ ಪಾರ್ಟಿ ವೇರ್ ಡ್ರೆಸ್ ಮಾಡ್ಬೋದು. ಪಾರ್ಟಿ ವೇರ್ ಡ್ರೆಸ್ಸನ್ನು ನೋಡ್ತಾ ಇದ್ದೀರಿ. ಅದಕ್ಕೆ ಕ್ರಾಪ್ ಟಾಪ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಬರುತ್ತದೆ.
ದುಪ್ಪಟ್ಟ ಬರುವಂಥದ್ದು. ಇದೇ ಥರ ಸೆಲೆಕ್ಷನ್ ತುಂಬ ಕಲೆಕ್ಷನ್ ತುಂಬ ಇದೆ. ಸೊ ಇಲ್ಲಿ ತೆಗೆದುಬೇಡ, ಸೆಲೆಕ್ಷನ್ ತುಂಬ ಇದೆ. ಮರೂನ್, ಸೊ ಬೇರೆ ಬೇರೆ ಕಲರ್ ಇದೆ. ಹಾಗೆ ಇಲ್ಲಿ ಸ್ಟಾಫ್ ನೋಡಿ ಎಷ್ಟು ಬೇಕಾದರೂ ತೆಗೆದು ತೋರಿಸ್ತಾರೆ, ಸ್ವಲ್ಪವೂ ಬೇಸರ ಇಲ್ಲದೆ ಮುಖದಲ್ಲಿ ಯಾವ ರೀತಿ ಖುಷಿ. ಅಂದರೆ ಈ ಥರ ಬರುತ್ತೆ, ಈ ಥರ ಕಾಣುವಂಥದ್ದು. 2000 ಒಳಗೆ ಇದು ಕವರ್ ಆಗುತ್ತೆ ನಿಮಗೆ. ಸೊ 2000 ರುಪೀಸಿಗೆ ಒಂದು ಒಳ್ಳೆ ಸೂಪರ್ ಆಗಿರೋ ಒಂದು ಡ್ರೆಸ್ಸನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಸೊ ಅದೇ ಥರ ನಾವಿಲ್ಲಿ ನೋಡ್ತಾ ಇದ್ವಿ. ಸೊ ಇದು ಒಂದು ಟ್ರೆಡಿಷ್ನಲ್ ಅಂದರೆ ಸಾಂಪ್ರದಾಯಿಕವಾದ ಒಂದು ಡ್ರೆಸ್ ನೋಡಿ, ಈ ಥರ ಸಿಂಪಲ್ ಆಗಿದೆ. ಎಸ್, ಈ ಥರ ಇದು ಒಂದು ಬೇರೆ ಟೈಪ್ ಅಲ್ವಾ, ಇದು ಟ್ರೆಡಿಷ್ನಲ್ ಲೆಹಂಗಾ. ಟ್ರೆಡಿಷ್ನಲ್. ಸೊ ಇದನ್ನು ಕವರಲ್ಲೇ ನಾವು ನೋಡ್ತಾ ಇದ್ವಿ ಯಾವ ರೀತಿ ಬರುತ್ತೆ ಅನ್ನೋದು. ಸೊ ಇದು ಬ್ಲೌಸ್ ಉಂಟಲ್ಲ ಇದಕ್ಕೆ, ವಿತ್ ಬ್ಲೌಸ್. ಎಸ್, ಇದು ವಿತ್ ಬ್ಲೌಸ್. ವಾವ್, ಇದಂತೂ ಬಹಳ ಮಸ್ತ್ ಕಾಣ್ತಾ ಇದೆ ನೋಡಿ. ತುಂಬ ಚೆನ್ನಾಗಿದೆ. ಇದು ಪಾರ್ಟಿ ವೇರೆ, ಪಾರ್ಟಿ ಫಂಕ್ಷನ್ ಯಾವುದು ಕೂಡ ಹಾಕ್ಕೊಂಡಿದ್ದು ಸಖತ್ತಾಗಿ ವೇಟ್ ಇದೆ. ನಿಜವಾಗೂ ಇದೆಲ್ಲವನ್ನು ಹಿಡಿದು ನೋಡಿ ಖುಷಿ ಪಟ್ಬಿಟ್ಟೆ ನಾನಂತೂ. ಅಲ್ಲ, 4,500 ಇದು ನೋಡಿ ಡಾರ್ಕ್ ಬ್ಲೂಸ್, ಫುಲ್ ವರ್ಕ್, ಗ್ಲಾಸ್, ಫುಲ್ ವರ್ಕ್ ಇದೆ ಇಲ್ಲಿ ನೋಡಿ. ವೆರಿ ನೈಸ್, ಸೋ ಸ್ವೀಟ್. ಎಸ್, ಸಖತ್ತಾಗಿದೆ. ಫುಲ್ ಯಾವುದೇ ಒಂದು ಗ್ರ್ಯಾಂಡ್ ಫಂಕ್ಷನಿಗೆ ಹಾಕೊಳ್ಳುವಂಥದ್ದು. ಮಸ್ಟ್ ವಾಶ್ ಮಾಡೋದು ಕೂಡ ತುಂಬ ಕೇರ್ಫುಲ್ಲಾಗಿ ವಾಶ್ ಮಾಡಬೇಕಂತ. ಡ್ರೈ ಕ್ಲೀನ್. ಡ್ರೈ ಕ್ಲೀನರ್. ಎಸ್. ಏನು ಕಾಸ್ಟ್ ಇದು ಮೇಡಮ್? 13,000. 13,000 ಡ್ರೆಸ್. 13,000 ಇಸ್ ಸಮಥಿಂಗ್. ಸೊ ವೆರಿ ನೈಸ್. ಎಸ್, ನೋಡಿದಷ್ಟು ನೋಡಬೇಕು ಅನಿಸುತ್ತೆ. ಆದರೆ ಅಲ್ಲೆಲ್ಲ ಒಂದು ಮೇನ್ ಆಗಿರುವಂಥ ತೋರಿಸ್ತಾ ಇದ್ವಿ. ಎಲ್ಲರೂ ಎಲ್ಲದನ್ನು ನೋಡಲಿಕ್ಕೆ ಹೋದರೆ ಭಾಳ ಟೈಮ್ ಹಿಡಿಯುತ್ತಲ್ಲ. ಸೊ ಅಲ್ಲಲ್ಲಿ ಒಂದೊಂದು ತೋರಿಸ್ತಾ ಇದ್ದೀವಿ ಅಷ್ಟೇ. ಓಕೆನಾ? ಎಲ್ಲ ಸೆಮಿ ಸ್ಟಿಚಿಂಗ್ ಲೆಹಂಗಾ ಮ್ಯಾಮ್. ಓಕೆ, ಓಪನ್ ಮಾಡಿ. ಲೆಹಂಗಾನಾ? ಹೌದು. ಸೇಮ್ ಇದೆ ನೋಡಿ, ಇದಂತೂ ಭಾಳ ಚೆನ್ನಾಗಿದೆ. ಹಾಗೆ ಅಷ್ಟು ವೇಟ್ ಕೂಡ ಇದೆ ನೋಡಿ. ಅದರ ರೇಟು ಎಲ್ಲನೂ ಹೇಳ್ತಾ ಇದ್ದಾರೆ. ಇದು ಕೂಡ ಲೆಹಂಗಾನೇ, ವೆರೈಟೀಸ್ ಆಫ್ ಲೆಹಂಗಾ. ನಮ್ಮ ಕಾಸ್ಟಿಗೆ ತಕ್ಕ ಹಾಗೆ, ಪ್ರೈಸ್ಗೆ ತಕ್ಕ ಹಾಗೆ ಹೈ ಕ್ವಾಲಿಟಿ. ಆ್ಯಂಡ್ ನೋಡಿ ಇದಂತೂ ಅಬ್ಬಾ ಮಸ್ತಂದ್ರೆ ಮಸ್ತು. ಕೆಲವು ಮದುವೆ ಆದಮೇಲೆ ಫ್ಯಾನ್ಸಿ ಇರುವಂಥವ್ರು ಅವರು ರಿಸೆಪ್ಷನಿಗೆ ಇಂಥದ್ದನ್ನೇ ಹಾಕ್ಕೊಳ್ತಾರಲ್ವಾ. ಸೊ ಅದಕ್ಕೆ ಭಾಳ ಮಸ್ತಿದೆ ಸ್ನೇಹಿತರಿದು ನೋಡಿ. ಸೊ ನಾವು ಅಲ್ಲಿ ಒಂದು ಇದೇ ಥರ ನೋಡಿದ್ವಿ ಸ್ವಲ್ಪ, ಬಟ್ ರೇಟು ಡಿಫ್ರೆನ್ಸ್ ಇರ್ಬೋದು. ಸ್ವಲ್ಪ ವೆಡ್ಡಿಂಗ್. ಹಾಂ, ಸೊ ಇದು ಒಂದು ರೇಟ್ ಬಂದ್ಬಿಟ್ಟು 11,000 ಇದೆ ಇದು. ಸೊ ಹೇಗಿದೆಪ್ಪ, ನಾನು ಹಿಡಿದು ತೋರಿಸ್ತೇನೆ ನಿಮಗೆ ಸ್ನೇಹಿತರೆ. ಇದಕ್ಕೆ ಡಬಲ್ ದುಪ್ಪಟ್ಟ ಕೂಡ ಬರುತ್ತೆ. ಎರಡು ದುಪ್ಪಟ್ಟವ, ಡಬಲ್ ದುಪ್ಪಟ್ಟ. ಓಕೆ, ನೋಡಿ, ಒಂದು ವೆಲ್ವೆಟ್ ಅಲ್ಲಿ ಬರುತ್ತೆ. ಸೊ ವೇಟ್ ಕೂಡ ಸಖತ್ತಾಗಿ ವೇಟ್ ಇದೆ, ತುಂಬ ಚೆನ್ನಾಗಿದೆ. ಸೊ ಪಾರ್ಟಿ ವೇರ್, ಬ್ರೈಡ್ ರಿಸೆಪ್ಷನಿಗೆ ಹಾಕ್ಕೊಳ್ಳುವಂಥದ್ದು. ವಾವ್, ನಾನಂತೂ ಎಲ್ಲ ಹಾಕಿ ನೋಡಿದೆ. ತಗೊಳ್ಳೋದಿದೆಯಲ್ವ ಗೊತ್ತಿಲ್ಲ, ಬಟ್ ಹಾಕಿ ನೋಡಿದೆ. ಬಟ್ ಸ್ನೇಹಿತರೆ, ನೀವು ಬಂದು ಒಮ್ಮೆ ನೋಡಿ, ನಿಮ್ಗೆ ಪರ್ಚೇಸ್ ಮಾಡೋದಿದ್ರೆ ಖಂಡಿತ ಇಲ್ಲಿ ಬನ್ನಿ ಅಂತ ಹೇಳ್ತಾ ನೋಡಿ. ಸ್ಕರ್ಟ್ ಇದ್ದು ಸೈಡ್ಗೆ ಓಕೆ, ಬ್ಲೌಸ್ ನೋಡಿ, ಇಡಿ ಮ್ಯಾಮ್. ಬ್ಲೌಸ್ ಇದು ಸ್ಲೀವ್ಸ್ಗೆ ವರ್ಕ್. ಇದು ಸ್ಲೀವ್ಸ್ಗೆ ಇದು ಸ್ಟಿಚ್ ಮಾಡಬೇಕು. ಪಟ್ಟಿ. ಸೊ ಇದು ದುಪ್ಪಟ್ಟ, ಡಬಲ್ ದುಪ್ಪಟ್ಟ, ವೆಲ್ವೆಟ್ ಬ್ಲೌಸ್ ಬರುತ್ತಲ್ಲ. ಒಂದು ದುಪ್ಪಟ್ಟ ನಿಮಗೆ ಒಂದು ಸೈಡ್ಗೆ, ಇನ್ನೊಂದು ದುಪ್ಪಟ್ಟ ತಲೆಗೆ ಬೇಕಂತ ಹೇಳಿದ್ರೆ ಡಬಲ್ ವಾಯ್ಸ್ ಸೈಡಿಗೆ ಒಂದು ದುಪ್ಪಟ್ಟ ಹಾಕಬಹುದು. ಅದರ್ವೈಸ್ ಸೊ ತಲೆಗೆ ಕೂಡ ಒಂದು ದುಪ್ಪಟ್ಟ ಬರುತ್ತೆ. ಎಸ್ ಎಸ್, ವೆರಿ ನೈಸ್. ಕಾಸ್ಟ್ ಕೂಡ 11,000 ಉಂಟು. ಹಾಗೆ ಕ್ವಾಲಿಟಿ ಕೂಡ ಅಷ್ಟೇ ಉಂಟು. ಒಂದಕ್ಕಿಂತ ಒಂದು ವೆರೈಟೀಸ್ ಆ್ಯಂಡ್ ಸೆಲೆಕ್ಷನ್ ಎಷ್ಟು ಚೆನ್ನಾಗಿದೆ ನೋಡಿ. ಇದಂತೂ ಲೈಟ್ ಕಲರು, ಅಲ್ಲಿರೋದೆಲ್ಲನೂ ಕೂಡ ಬೇರೆ 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 ಕಲರ್ ಇದೆ ಸ್ನೇಹಿತರೆ. ಯಾವುದೇ ಕಲರ್ ಕೂಡ ಸೆಲೆಕ್ಟ್ ಮಾಡ್ಬೋದು ನೋಡಿ. ಗ್ಲಾಸ್, ಕೆಲವು ಕಡೆ ಗ್ಲಾಸ್ ವರ್ಕ್, ಸ್ಟಿಕ್ಕರ್, ಮಣಿಗಳು ಎಲ್ಲ ಇದೆ ಇದರಲ್ಲಿ. ಇಲ್ಲಿ ಅದರಲ್ಲಿ ನಿಮಗೆ ಟ್ರೆಡಿಷನಲ್ ಆಗಿ ಕೂಡ ಈ ಬರುತ್ತೆ. ಥರ ಬೇಡ ಹೇಳಾದರೆ ನೀವು ಆ ಥರ ಕೂಡ ಸ್ಮೂತ್ ಆಗಿರುವಂಥದ್ದು, ಅಷ್ಟು ವೇಟ್ ಇಲ್ವಾ ಅಂತದ್ದು. ಇಲ್ಲ, ಲೈಟ್ ವೆಯ್ಟ್ ಟ್ರೆಡಿಷನಲ್ ಅಲ್ಲಿ. ಎಸ್, ಲೈಟ್ ವೆಯ್ಟ್, ರೆಡಿ ಬ್ಲೌಸ್, ಸ್ಟಿಚ್ ಮಾಡೋದೇನಿಲ್ಲ. ಸೊ ಎಸ್, ಇದು ನೋಡಿ ನಿಮ್ಮಂಥವ್ರು ಕೂಡ ಹಾಕೋಬೋದು. ಲೈಟ್ ವೆಯ್ಟ್ ಇರುತ್ತೆ, ಹಾಗೆ ಕಾಸ್ಟ್ ಕೂಡ ಕಡಿಮೆ ಇರುತ್ತೆ, ಚೆನ್ನಾಗಿ ಸ್ಮೂತ್ ಆಗಿರುತ್ತೆ. ಓಕೆನಾ? ನೋಡಿ, ಇದೆಲ್ಲ ಬೇರೆ ಬೇರೆ ಏನು ಕಾಸ್ಟ್ ಅನ್ನೋದು. ಎಲ್ಲ ಆಗಲಿ ಕಾಸ್ಟ್ ಇದು ನೋಡಿ, ಎಷ್ಟು ಚೆನ್ನಾಗಿ ಜೋಡಿಸಿಟ್ಟಿದ್ದಾರೆ ನೋಡಿ. ಯಾವುದು ಮೇಲಿಂದನೇ ಕಲರ್ ಸೆಲೆಕ್ಟ್ ಮಾಡ್ಬೋದು. ಸೊ ಇದು ಕೂಡ ಭಾರಿ ಚೆನ್ನಾಗಿದೆ, ಮೆರೂನ್ ಕಲರ್ ಇದು. ಸಿ, ಹುಡುಗಿಯರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ. ಅದೆಲ್ಲ ಸೇಮ್ ಟು ಸೇಮ್ ಕಲರ್ ಮಾತ್ರ ಚೇಂಜ್. ಕಲೆಕ್ಷನ್ಗಳನ್ನು ನಾವು ಈಗ ಮುಂದೋಗೋಣ. ಸಿಂಪಲಿಂದ ಹಿಡಿದು ಕಾಸ್ಟ್ಲಿ ಎಲ್ಲವನ್ನ ನೋಡಿದ್ರಿ. ನಮಗೆ ಇಷ್ಟು ಹೊತ್ತು ಲೆಹಂಗಾದ ಬಗ್ಗೆ ಹೇಳಿದವರು ಇವರೇನೆ, ಹಾಗೆ ಇವರು ವಿಡಿಯೋ ಮಾಡಿದವರು. ಥ್ಯಾಂಕ್ ಯು ಮೇಡಮ್. ನಮಗೆ ಡ್ರೆಸ್ಗಳನ್ನು ತೋರಿಸೋದು ಅಷ್ಟೇ ಅಲ್ಲ, ತುಂಬ ತಾಳ್ಮೆಯಿಂದ ಮತ್ತು ಆ ಹೆಣ್ಮಗಳು ವಿಡಿಯೋ ಮಾಡಲಿಕ್ಕೆ ಹೆಲ್ಪ್ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್. ಬನ್ನಿ, ಈಗ ಸಿಂಪಲ್ ಆಗಿರೋದು ನೋಡಿ, ಕುರ್ತೀಸ್
ಟಾಪ್ಸ್, ಇಲ್ಲಿ ಬಂದರೆ ಮಾತ್ರ ಶಾರ್ಟ್ ಟಾಪ್ ಎಲ್ಲ ಇದೆ. ಚೆನ್ನಾದ ಕಲೆಕ್ಷನ್ ಉಂಟು ಇಲ್ಲಿ. ಎಸ್, ಬಂದರೆ ಉಂಟಲ್ಲ ಏನಾದರೂ ತೊಗೊಂಡು ಹೋಗಲೇಬೇಕು ಮೇಡಮ್ ಹೇಳಿದ ಹಾಗೆ. ಎಸ್ ಮೇಡಮ್, ತಗೊಂಡು ಹೋಗೇ ಹೋಗ್ತೀವಿ. ಯಾಕಂದರೆ ನಾವು ಮಾಮೂಲಿ ಕಸ್ಟಮರ್, ಯಾವಾಗಿಂದನೂ ನಿಮ್ಮ ಶಾಪಲ್ಲೇ ನಾವು ಪರ್ಚೇಸ್ ಮಾಡ್ತಾ ಇದ್ದಿದ್ದು. ಇವನ್ ಈ ವಿಡಿಯೋ ಏನಾದರೂ ನೀವು ನೋಡ್ತಾ ಇದ್ದರೆ, ನಾನು ನನ್ನ ಮಗನಿಗೂ ಮುಂಚಿಗೆ ಕೂಡ ಸಂಜೀವ್ ಶೆಟ್ಟಿ ಇಲ್ಲಿಂದನೇ ತೊಗೊಂಡೋಗಿದ್ದೆ. ನಿಮ್ಮ ಶಾಪ್ ಬಲ್ಲಾಳ್ ಬಾಗಲಿತ್ತಲ್ಲ, ಅಲ್ಲಿಂದ ತೊಗೊಂಡೋಗಿದ್ದೆ. ಓಕೆ, ಆ್ಯಂಡ್ ಇದೇ ಫ್ಲೋರಲ್ಲಿ ನೈಟ್ ವೇರ್ ಆ್ಯಂಡ್ ಇನ್ನರ್ ವೇರ್ ಎಲ್ಲವನ್ನು ಕೂಡ ಸಪ್ರೇಟ್ ಆದ ಒಂದು ಸೆಕ್ಷನನ್ನು ಮಾಡಿದ್ದಾರೆ. ಸೊ ಇದೇ ಫ್ಲೋರಲ್ಲಿ, ಸೆಕೆಂಡ್ ಫ್ಲೋರಲ್ಲಿ. ಓಕೆ, ಈಗ ನಾವು ಥರ್ಡ್ ಫ್ಲೋರಲ್ಲಿ ಕಿಡ್ಸ್ ಸೆಕ್ಷನಿಗೆ ಹೋಗ್ತಾ ಇದ್ದೀವಿ. ಪುಟ್ಟ ಮಕ್ಕಳಿಗೆ ಇಲ್ಲಿ ಎಷ್ಟು ಏಜ್ವರೆಗೆ ಮೇಡಮ್ ಇಲ್ಲಿ? ಎಸ್, ಉದ್ಘಾಟನೆ ಆದ ಬಳಿಕ 1990 ದ ಬ್ಯೂಟಿ ಕ್ವೀನ್ ಸುಧಾರಾಣಿಯವರು ಕೂಡ ಈ ಒಂದು ಸ್ಯಾರಿ ಸೆಕ್ಷನ್ಗೆ ಬಂದು ಎಲ್ಲವನ್ನು ವೀಕ್ಷಣೆ ಮಾಡಿದ್ದಾರೆ. ಅದನ್ನು ನಾವು ನೋಡ್ತಾ ಇದ್ದೀವಿ. ನಿಜವಾಗ್ಲೂ ಸುಧಾರಾಣಿಯವ್ರು ನೋಡಿದಾಗ ತುಂಬ ಖುಷಿ ಆಗುತ್ತೆ. ತುಂಬ ಸಿಂಪಲಾಗಿ ಕೂಡ ಇದ್ದಾರೆ. ಆ್ಯಕ್ಚುಲಿ ಒಳ್ಳೆ ಗೆಸ್ಟನ್ನೇ ಕರೆಸಿದ್ದಾರೆ ಸಂಜೀವ ಈಗ ಶೆಟ್ಟಿ. ನಾವು ಈಗ ಫ್ಲೋರಿಗೆ ಬಂದಿದ್ದೀವಿ, ಕಿಡ್ಸ್ ಸೆಕ್ಷನ್ಗೆ. ಕಿಡ್ಸ್ ಸೆಕ್ಷನ್ ನೋಡ್ತಾ ಇದ್ದೀವಿ. ಇದು ಏನೆಲ್ಲ ಇದೆ ಅಂತ ನಾವು ಇಲ್ಲಿಯ ಇವರನ್ನ ಕೇಳೋಣ. ಹಾಯ್, ಕಿಡ್ಸ್ ಸೆಕ್ಷನ್ ಇಲ್ಲಿ ಎಷ್ಟು ವರ್ಷದಿಂದ ಎಷ್ಟು ವರ್ಷದವರೆಗೆ ಮಕ್ಕಳ ಸೆಕ್ಷನ್ ಅಲ್ಲಿ? ಇಲ್ಲಿ ಮಂತ್ಸ್ ಬೇಬಿಯಿಂದ 14 ಇಯರ್ಸ್ ತನಕ. ಸೊ 0 months ಇಂದ 14 years ವರೆಗೆ ಏನೆಲ್ಲ ಇದೆ ಬನ್ನಿ ತೋರಿಸ್ತೀರಾ ಒಂದನ್ನು. ಸೊ ಕಿಡ್ಸ್ ಸೆಕ್ಷನ್ ಅಲ್ಲಿ ನ್ಯೂ ಬಾರ್ನ್ ಬೇಬೀಸ್ಗೆ ಯಾವ ಥರ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎರಡು? ಎಸ್, ಥ್ಯಾಂಕ್ ಯು. ಟಾಯ್ಸ್ ಕೂಡ ಇದೆ. ನಾವು ಇದರಲ್ಲಿ ಸುಮ್ಮನೆ ಬಟ್ಟೆ ತೊಗೊಂಡು ಹೋಗೋದಲ್ಲ, ಇಲ್ಲಿ ನಾವು ಮಕ್ಕಳಿಗೆ ಟಾಯ್ಸ್ ಕೂಡ ಗಿಫ್ಟ್ ಕೊಡ್ಬೋದು, ಲೈಕ್ ಅಲ್ವಾ? ಟೀ ಶರ್ಟ್ ಅಂತ ಕೊಡ್ತಾ ಇದ್ದೀವಿ ನಾವು ಅಲ್ಲಿ. ಸೊ ಟೀ ಶರ್ಟ್ಸ್ 550 ರೇಂಜ್. ಇನ್ನು ಮಕ್ಕಳ ಸೆಕ್ಷನ್ ಆ್ಯಂಡ್ ಮೆನ್ ಸೆಕ್ಷನಲ್ಲಿ ಹೆಚ್ಚು ಟೈಮ್ ಏನಿಲ್ಲ. ಬೇಗ ಮುಗಿಸ್ತೀನಿ ಸ್ನೇಹಿತರೆ, ಎಲ್ಲವನ್ನ ಒಮ್ಮೆ ನೋಡ್ಬಿಡುವ ಅಲ್ವಾ? ಕೂಡ ಇಲ್ಲಿ 0 to 14 years ಒಂದೇ ಇದರಲ್ಲಿ. ಎಸ್, ಪ್ಯಾಂಟ್ ಸೆಕ್ಷನ್, ಟೋಟಲಿ ಕಾಟನ್ ಪ್ಯಾಂಟ್ ಸೆಕ್ಷನ್. ಇದು ಜೀನ್ಸ್. ಎಸ್, ಜೀನ್ಸ್ ಸೆಕ್ಷನ್ ಲೇಡೀಸ್. ಮಕ್ಕಳದಾದ್ರೂ ಅಲ್ಲಿ ಲೇಡೀಸ್ ಜೀನ್ಸ್ ಸೆಕ್ಷನ್ ಆ ಕಡೆ ಇದೆ, ಬೇರೆನೇ ಇದೆ ಅದು. ಇದು 14 years ಆಗ್ತದೆ ಅದು. ಸೊ ಇಲ್ಲಿ ಮಕ್ಕಳ ಪಂಚೆ ಕೂಡ ಇಲ್ಲೇ ಇದೆ ನೋಡಿ. ಈ ಥರ ಫೋಟೋ ನೋಡಿ, ಈ ಥರ ಕೂಡ ಇಲ್ಲ ಮಕ್ಕಳ ಸೆಕ್ಷನಲ್ಲಿ ಎಲ್ಲ ಬರುತ್ತೆ. ಕೆಳಗೆ ಕೂಡ ಧೋತೀಸ್ ಎಲ್ಲ ಉಂಟಲ್ಲ? ಸೊ ದೊಡ್ಡ ಕುರ್ತೀಸ್ ಎಲ್ಲ ಕೆಳಗೆ ಮೆನ್ಸ್ ಎಲ್ಲ, ಮೆನ್ಸ್ ಮೇಲೆ. ಎಸ್, ನಮಗೆ ಹಾಕೋಣ ಕಾಣ್ತಿದೆ, ಎಷ್ಟು ಚೆನ್ನಾಗಿದೆ. ಸಿ, ಸೋ ನೈಸ್. ಹೆಣ್ಣು ಮಕ್ಕಳಿಲ್ಲ. ಸೊ ಇಲ್ಲಿ ಗರ್ಲ್ಸ್ ಸೆಕ್ಷನ್. ಇಲ್ಲಿ ಒಳಗೆ ಸೂಟ್ ಬರ್ತದೆ. Zero size ಪಾರ್ಟಿ ವೇರ್, ಫುಲ್ ಪಾರ್ಟಿ ವೇರ್ ಎಲ್ಲ ನೋಡ್ತಾ ಇದ್ದೀವಿ ಇಲ್ಲಿ. ಎಸ್, ಪಾರ್ಟಿ ವೇರ್, ವೆರಿ ನೈಸ್, ವಿತ್ ಕೋಟ್. ರೇಟ್ 3185. ಎಸ್, ಸೊ ಇದರಲ್ಲಿ ದೊಡ್ಡ ಸೈಜ್ ಇಲ್ಲೇ ಬರ್ತದೆ. ಸೊ ಈ ಒಂದು ಥರ್ಡ್ ಫ್ಲೋರಲ್ಲಿ ಮಕ್ಕಳ ಸೆಕ್ಷನ್ 3 months ಇಂದ 14 yearsಗೆ ನಿಮಗೆ ಏನು ಬೇಕು ಎಲ್ಲ ರೀತಿ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳ ಬಟ್ಟೆ ಥರ್ಡ್ ಫ್ಲೋರ್. ಸಿ, ನೆನಪಿಟ್ಕೊಳ್ಳಿ, ಸೀದಾ ನೀವು ಥರ್ಡ್ ಫ್ಲೋರ್ಗೆ ಬರ್ಬೋದು ಮಕ್ಕಳ ಕರ್ಕೊಂಡು. ಅದು ಸ್ಲೀವ್ಸ್. ಹೌದು, ಬೇಕಿದ್ರೆ ಟಚ್ ಮಾಡಿಸ್ಬೋದು, ಇಲ್ಲಾಂದ್ರೆ ಬಿಡ್ಬೋದು. ಅದು ಫ್ಯಾಷನ್ ಆಗಿ. ಹೌದು, ಇಲ್ಲಿ ಒಂದು ಸ್ಟಾಪ್ ಉಂಟು ಹೀಗೆ. ಅಚ್ಚಾ. ಸೊ ಗರ್ಲ್ ಸೆಕ್ಷನ್. ಓಕೆ, ಫ್ರಾಕ್ಸ್ ಎಲ್ಲ ದೊಡ್ಡ ಮಕ್ಕಳ ಇವರಿಗೆ ಫ್ರಾಕ್ಸ್ ಎಸ್. ಇನ್ನು ನಿಮಗೆ ಥರ್ಡ್ ಫ್ಲೋರಿಗೆ ಬರಬೇಕಲ್ಲ, ಹತ್ತಿ ಬರಬೇಕಲ್ಲ ಅಂತ ಯೋಚನೆ ಬೇಡ.
ಸಲೀಸಾಗಿ ಲಿಫ್ಟಲ್ಲಿ ನೀವು ಆರಾಮಾಗಿ ಬರ್ಬೋದು. ಬಂದ ಮೇಲೆ ನಗುಮೊಗದ ಇಂಥ ಹುಡುಗಿಯರು ಚಂದದಲ್ಲಿ ತೋರಿಸ್ತಾರೆ. ನೀವು ಯಾವುದು ಕೂಡ ಸೆಲೆಕ್ಷನ್ ಮಾಡ್ಬೋದು. ದೊಡ್ಡವರಿಗೆ ನೋಡಿ, ಎಷ್ಟು ತೆಗೆದು ತೋರಿಸ್ತಾರಲ್ಲ, ನಾವು ಕೆಲವು ಸತಿ ಯಾವುದನ್ನು ತಗೊಳ್ಳದೆ ಹಾಗೆ ಹೋಗ್ಬಿಡ್ತೀವಿ. ಬಟ್ ಅದೇ ಮುಖದಿಂದ ನೈಟ್ವರೆಗೂ ಅವರು ಅದನ್ನು ಹೋಲ್ಡ್ ಮಾಡಿಟ್ಟು ತುಂಬ ಕಷ್ಟಪಡ್ತಾರೆ ಪಾಪ ಇಲ್ಲಿ ಟ್ರೆಡಿಷನಲ್ ಬರ್ತದೆ. ಗರ್ಲ್ಸ್ಗಳು. ವಿತ್ ಶಾಲ್ ವಿದೌಟ್ ಶಾಲ್. ವಿದೌಟ್ ಶಾಲ್ ವಿತ್ ಶಾಲ್ ನಿಮಗೆ ಹೀಗೆ ಬರ್ತದೆ. ಎನಿವೆ ಎಲ್ಲರಿಗೂ ಜೀವನಕ್ಕಾಗಿ ಮಾಡೋದೆ ಅಲ್ವಾ, ಎಲ್ಲರೂ ಮಾಡ್ಬೋದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅನ್ನೋಂತೆ ಒಬ್ಬೊಬ್ರು ಒಂದೊಂಥರ ಕೆಲಸ ಮಾಡ್ತಾರೆ ಟ್ರೆಡಿಷನಲ್ ಅಲ್ವಾ. ಇದು ಟ್ರೆಡಿಷನಲ್. ಇದು ಶಾಲ್. ವಿತ್ ಬ್ಲೌಸ್ ವಿತ್ ಶಾಲ್. ಇದು ವಿದೌಟ್ ಶಾಲ್. ವಿತೌಟ್ ಶಾಲ್. 1650 ಚೆನ್ನಾಗಿರೋ ಒಂದು ಡ್ರೆಸ್, ಪಾರ್ಟಿ ವೇರ್, ಫಂಕ್ಷನ್ ವೇರ್. ಎಸ್, ವಿತೌಟ್ ದುಪ್ಪಟ. ದೊಡ್ಡ ಸೈಜ್ ಕಾಣ್ತದೆ. ಹೌದು. ನಮಗೆ ಆಗ್ತದೆ ಇದು 40 ಸೈಜ್, ಲಾಸ್ಟ್ ಸೈಜ್ ಕಿಡ್ಸ್ ಇದು. ದಪ್ಪ ಇದ್ದ ಹುಡುಗಿಯರಿಗೆ. ಅಷ್ಟಾದರೂ ಅವರು ತೋರಿಸ್ತಾನೆ ಇದ್ರು. ನಾನು ಸಾಕು ಸಾಕು ಅನ್ನೋರ್ಗೆ ನಾನು ಹೆಚ್ಚೇನು ತೋರಿಸ್ಲಿಲ್ಲ. ನೋಡಿ, ಪುಟ್ಟದ್ದು ಅಂತ ಹೇಳಿ ತುಂಬಾ ತೋರಿಸಿದ್ರು. ನಾನು ಎಲ್ಲ ಅಪ್ಲೋಡ್ ಮಾಡಲಿಲ್ಲ, ಮೇನ್ ಇರುವಂಥದ್ದು ಮಾಡಿದೆ. ಆಲ್ಮೋಸ್ಟ್ ಅಲ್ಲೆಲ್ಲ ಆಯಿತು. ನೋಡಿ, ಇದಂತೂ ಸ್ಯಾರಿ ವಿತ್ ಬ್ಲೌಸ್. ಹೆಣ್ಮಕ್ಳಿಗೆ ಸೀರೆ ಉಡ್ಸೋ ಕೆಲಸ ಇಲ್ಲ. ರೆಡಿ ಸ್ಯಾರಿ ಕೂಡ ಇಲ್ಲಿ ನೋಡ್ತಾ ಇದ್ದೀವಿ. ಮಕ್ಕಳಿಗೆ ಸ್ಯಾರಿ ಉಡ್ಸೋ ಕೆಲಸ ಇಲ್ಲ, ಸೀದಾ ಹಾಕೋದು, ಸ್ಯಾರಿಗೊಂದು ಹಾಕೋದು ಅಷ್ಟೇ. ಎಸ್, ಹಾಕಿದ ಮೇಲೆ ಗೊತ್ತಾಗೋದು. ಇಲ್ಲ ಗೊತ್ತಾಗೋದು. ಮತ್ತೆ ಫ್ಯಾನ್ಸಿ ಸ್ಕರ್ಟ್ ಅಂತ. ನೈಸ್ ಕಲರ್, ಪಿಕೋ ಕಲರ್ ಅಲ್ಲ? ಹೌದು. ಒಳ್ಳೆ ಕಲೆಕ್ಷನ್ ಹೆಣ್ಮಕ್ಳಿಗೆ, ಚಿಕ್ಕ ಮಕ್ಕಳಿಗೆ, ಲೈಕ್ ಕಿಡ್ಸ್, ಗರ್ಲ್ಸ್ ಸೆಕ್ಷನ್, ದ್ಯಾಟ್ ಒನ್ ಬಾಯ್ಸ್ ಸೆಕ್ಷನ್. ಸೊ ಇಲ್ಲಿ ಶರ್ಟ್, ಟೀ ಶರ್ಟ್ ಮತ್ತೆ ಜೀನ್ಸ್ ಹಾಗೆ ಬರ್ತದೆ. ಲೇಡೀಸ್, ಹೆಣ್ಮಕ್ಳಿಗೆ. ಸೊ ಜೀನ್ಸ್ ಸೆಕ್ಷನ್ ಅಂಡ್ ಟಾಪ್ಸ್, ಟೀ ಶರ್ಟ್ ಆಲ್ಮೋಸ್ಟ್ ಅಲ್ಲಿ ಬರ್ತದೆ. ಇದು ಫ್ರಾಕ್, ವೆಸ್ಟರ್ನ್ ಫ್ರಾಕ್ಸ್. ಇದು 2 years 3 years ಹಾಗೆ ಆಗ್ತದೆ. 2-3 yearsಗೆ. ಏನಿದು? ಕಾರ್ಡ್ ಸೆಟ್. ಓಕೆ. ಮತ್ತೆ ಜಾಕೆಟ್ ಅಲ್ಲಿ 3 ಪೀಸ್. ಎಸ್. ಸೊ ಕಿಡ್ಸ್ ಸೆಕ್ಷನಲ್ಲಿ ನಮ್ಮ ಜೊತೆ ಇದ್ದವರು ಪೂರ್ಣಿಮಾ. ಒಳ್ಳೆ, ಥ್ಯಾಂಕ್ ಯು ಪೂರ್ಣಿಮಾ. ಮೆನ್ ಸೆಕ್ಷನಿಗೆ 4th ಫ್ಲೋರಿಗೆ ಹೋಗ್ತಾ ಇದ್ವಿ. ಮೆನ್ ಸೆಕ್ಷನ್ ನೋಡೋಣ ಬನ್ನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈಗ ಮೆನ್ಸ್ ಸೆಕ್ಷನಲ್ಲಿ ಹೆಚ್ಚೇನು ಟೈಮ್ ತಗೊಳ್ಳಲ್ಲ, ಹಾಗಂತ ಕಡಿಮೆ ಇದೆ ಅಂತ ಅರ್ಥ ಅಲ್ಲ. ಎಸ್, ಇಲ್ಲಿ ಮೆನ್ಸ್ ಸೆಕ್ಷನ್ ಒಂದು 4th ಫ್ಲೋರ್. ನೀವು ಸೀದಾ ಲಿಫ್ಟಲ್ಲಿ ಬಂದರೆ 4th ಫ್ಲೋರಿಗೆ ಬರ್ಬೋದು ಮೆನ್ಸ್ ಸೆಕ್ಷನ್ನಿಗೆ. ಇಲ್ಲಿ ಎಲ್ಲ ರೀತಿಯ ಪಂಚೆ ಇರ್ಬೋದು, ಅಥವಾ ಜೀನ್ಸ್ ಆ್ಯಂಡ್ ಶರ್ಟ್ಸ್, ಲಾಂಗ್ ಸ್ಲೀವ್ಸ್, ಶಾರ್ಟ್ ಸ್ಲೀವ್ಸ್ ಎಲ್ಲವೂ ಕೂಡ ಇಲ್ಲಿ ಮೆನ್ಸಿಗಿದೆ. ನಾರ್ಮಲ್ ಪ್ಯಾಂಟ್, ಫಾರ್ಮಲ್ ಪ್ಯಾಂಟ್, ಶರ್ಟ್. ನೋಡಿ, ಒಂದು ಸತಿ ನಿಮಗೆಲ್ಲವನ್ನು ನಾನು ರೌಂಡ್ ಹಾಕಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೀವು ಮೆನ್ ಸೆಕ್ಷನ್ಗೆ ಬರೋದಿದ್ರೆ ಸೀದಾ 4th ಫ್ಲೋರಿಗೆ ಬರ್ಬೋದು. ಇಲ್ಲಿ ಈಗ ನಾವು 4th ಫ್ಲೋರಿಗೆ ಮೆನ್ ಸೆಕ್ಷನ್ನಿಗೆ ಬಂದಿದ್ದೀವಿ. ಮೆನ್ ಸೆಕ್ಷನಲ್ಲಿ ನಮ್ಮ ಜೊತೆ ಇಂಟ್ರೊಡ್ಯೂಸ್ ಮಾಡ್ತಾ ಇರೋರು ಚೇತನ್. ಏನಂತ? ಇದು ಸೊ ಎಷ್ಟು ವರ್ಷದಿಂದ ಉಂಟು ಮೆನ್ ಸೆಕ್ಷನ್ ಅಂದರೆ? ಆಫ್ಟರ್ 14 years ಕೆಳಗೆ ನಾವು 14 ವರ್ಷದವರೆಗೆ ನೋಡಿದ್ವಿ ಅಲ್ವಾ? 14. ಸೊ ಮೆನ್ಸ್ ಜೀನ್ಸ್ ಮಾತ್ರನಾ ಇದು? ಹೌದು. ವುಮೆನ್ಸ್ ಜೀನ್ಸ್ ಎಲ್ಲಿ? ಕೆಳಗೆ ಸೆಕೆಂಡ್ ಫ್ಲೋರಲ್ಲಿ. ಓಕೆ. ಎಸ್, ರಿಮೆಂಬರ್, ಜೀನ್ಸ್ ಲೇಡೀಸಿಗಾದರೆ 2nd ಫ್ಲೋರಲ್ಲಿದೆ, ಅಲ್ಲೇ ಹೋಗ್ಬೋದು. ಬಾಂಬೆ. ಎಸ್, ಬಾಂಬೆಯಿಂದ ಸಪ್ಲೈ. ಸೇಮ್ ರೇಂಜ್ ಇದಲ್ಲ? 1000 ರೇಂಜಿಂದ ಸ್ಟಾರ್ಟಿಂಗ್ ಬರ್ತದೆ. 1000ಇಂದ ಎಲ್ಲಿ ಯಾವ ರೇಂಜ್ವರೆಗೆ? 2000 3000 ತನಕ ಉಂಟು. 3000 ವರೆಗೆ, 3000 ರೇಂಜ್ವರೆಗೂ ನಾವು ಇಲ್ಲಿ ಜೀನ್ಸ್ ಸೆಕ್ಷನ್ ಜಾಸ್ತಿ ಬರ್ತದೆ. ಸರಿ, ಕಂಪನಿ ಪ್ಯಾಂಟಿಗೆಲ್ಲ 2000 ಆ ರೇಂಜಿಂದ ಸ್ಟಾರ್ಟಿಂಗ್ ಬರ್ತದೆ. ಕಂಪನಿ ಮೇಲೆ ಡಿಪೆಂಡ್ ಆಗಿರುವ. ಹೌದು. ಸ್ಮೂಲ್ ಫಾರ್ಮಲ್ ಪ್ಯಾಂಟ್. ಫಾರ್ಮಲ್ ವೇರ್. ಎಸ್, ಪಾರ್ಟಿ ವೇರ್. ಹೌದು. ಫಾರ್ಮಲ್ ಪ್ಯಾಂಟ್ ಒಂದು ರೇಂಜ್. ಇದು ಕೂಡ ಅದೇ 1000 ರೇಂಜ್ ಆ ರೇಂಜಿಂದ 1000ಇಂದ ಸ್ಟಾರ್ಟ್ ಆಗುವಂಥದ್ದು. ಹೌದು. ಹಾಗೆ ಫಾರ್ಮಲ್ ಶರ್ಟ್ ಕೂಡ ನೋಡ್ತಾ ಇದ್ವಿ. ವೆರೈಟೀಸ್ ಆಫ್ ಕಲರ್ಸ್, ಕ್ವಾಲಿಟೀಸ್ ಎಲ್ಲವೂ ಬೇರೆ ಬೇರೆ ಕಂಪನಿದು ಕೂಡ ಇದೆ. ಶರ್ಟಲ್ಲಿ ಹೆಚ್ಚು ನೋಡುವಂಥದ್ದೇನಿಲ್ಲ. ಎಸ್, ಟೀ ಶರ್ಟ್ಸ್ ಇದರಲ್ಲಿ. ಎಸ್, ಟೀ ಶರ್ಟ್ ಸೆಕ್ಷನ್.
ಬ್ರ್ಯಾಂಡೆಡ್ ಅನ್ಬ್ರ್ಯಾಂಡೆಡ್ ಇದಕ್ಕೂ ಕಾಸ್ಟ್ಲಿ ಇದೆಯಾ ಅಥವಾ ಇದೇನಾ? ಇದೆ. ಫಸ್ಟ್ ಇದೆಲ್ಲ ಅಲ್ಲಿ ಸೆಟ್ ಮಾಡಿದ್ವಿ ನಾವು, ಅದೆಲ್ಲ US ಪೋಲೋ ಆ ಥರ ಬ್ರ್ಯಾಂಡ್ ಬರ್ತದೆ. ಪೀಟರಿಂಗ್ US ಪೋಲೋ. ಓಕೆ. ಸೊ ಇದು ಒಂದು 1250 ಬಟ್ ಕಾಸ್ಟ್ ಇದೆಲ್ಲ ಆ ಕಡೆ ಇದೆ. ಸೊ ನೋಡೋಣ ಅಲ್ಲ. ಸೊ ಇನ್ಸೈಡ್ ವೆಡ್ಡಿಂಗ್ ಸೆಕ್ಷನ್. ಮೆನ್ಸ್ ವೆಡ್ಡಿಂಗ್ ಸೆಕ್ಷನಲ್ಲಿ ಇಲ್ಲಿ ನೋಡ್ತಾ ಇದ್ವಿ. ಸೊ ಶೂಸ್, ಕ್ಯಾಪ್, ಎಲ್ಲ ರೀತಿಯ ಮೆನ್ಸ್ ಶೂಸ್ ಕೂಡ ಇಲ್ಲಿ ಕಲೆಕ್ಷನ್ ಇದೆ. ಸೂಟ್ಸ್, ಸೊ ಪಾರ್ಟಿ ವೇರ್ ಸೂಟ್ಸ್. ಎಸ್, ರೇಟ್ ಒಂದು 9,000, 12,000, 9,000. 40,000. ಬೇರೆ ಬೇರೆ ರೇಟ್ ಕೂಡ ಇಲ್ಲಿ ಬೇರೆ ಬೇರೆ ಒಂದೊಂದು ಪ್ಯಾಟರ್ನ್ಗೆ ಒಂದೊಂದು ರೇಟ್ ಉಂಟು. ನೈಸ್. ಎಸ್, ಈಗ ನಾವು ನೆಕ್ಸ್ಟ್ ಹೋಗಿ ನೋಡ್ತಾ ಇರುವಂಥದ್ದು ಶೇರ್ವಾನಿ. ಶರ್ವಾನಿ ಶೇರ್ವಾನಿ, ಯಾ, ಓಪನ್ ಪ್ಯಾಟರ್ನ್. ಶೇರ್ವಾನಿ ಸೆಕ್ಷನ್. ಸೊ ವೇಟ್ ಕೂಡ ಇದೆ, ಸಖತ್ ವೇಟ್ ಇದೆ ಮನೆ ವೇಟ್ ಬರ್ತದೆ ಅಲ್ಲ? ಸೊ ಲೈಟ್ ವೇಟ್ ಏನಾದ್ರು ಇದೆಯಾ ಅಥವಾ ಇದರಲ್ಲಿ ವೇಟ್? ಶರ್ವಾನಿಯಲ್ಲಿ ವೇಟ್ ಬರ್ತದೆ. ನೈಸ್ ಕಲರ್, ಲೈಟ್ ಕಲರ್. ಸೊ ಇದು ಡಿಸೈನ್ ಫುಲ್ ಡಿಸೈನ್ ಇದೆ. ಕೋಟ್, ಇದಕ್ಕೆ ಶಾಲ್ ಬರುತ್ತಾ? ಸಪ್ರೇಟ್ ಮ್ಯಾಚ್ ಮಾಡಿ ಶಾಲ್ ಉಂಟಾ ಇಲ್ಲಿ? ಅದಕ್ಕೆ ಸಪ್ರೇಟ್ ಅದು ಸೆಟ್ ಅಲ್ಲಿ ಬರೋದಿಲ್ಲ, ಅದು ಸಪ್ರೇಟ್ ಮ್ಯಾಚ್ ಮಾಡಿ. ಇದರಲ್ಲಿ ಶಾಲ್. ಸೊ ಇದಂತೂ ಫುಲ್ ಡಿಸೈನ್ ವಿತ್ ಸರಗಿರೋ ತಗೊಳ್ಳೋ ಕೆಲಸ ಇಲ್ಲ, ಸರ ಕೂಡ ಇದರಲ್ಲೇ ಉಂಟು. ನಿಜವಾಗೂ ಒಂದೊಂದು ಡ್ರೆಸ್ ನೋಡಿಯೇ ಖುಷಿ ಪಡಬೇಕು ಸ್ನೇಹಿತರೆ, ಅಷ್ಟು ಕಲೆಕ್ಷನ್. ಬಂದ್ಬಿಟ್ಟು 11,000 ಕಾಸ್ಟು. ಫುಲ್ ಡಿಸೈನ್, ಮದುವೆ ಮರುದಿನ ರಿಸೆಪ್ಷನ್ಗೆ ಹಾಕ್ಕೊಳ್ಳುವಂಥದ್ದು ಇದೆಲ್ಲ. ಫುಲ್ ಡಿಸೈನ್ ಇದೆ ಇಲ್ಲಿ ನೋಡಿ. ಮಾಲಾ ದಿಸ್ ಒಂದು 14,500, 14,790. ಎಸ್, ವೆರಿ ನೈಸ್ ಕಲೆಕ್ಷನ್. ಮೆನ್ಸ್ ಆಲ್ಸೋ ಪಾರ್ಟಿ ವೇರ್ ಶೇರ್ವಾನಿ. ನೋಡಿ ಇಲ್ಲೆಷ್ಟು ಹ್ಯಾಂಗ್ ಮಾಡಿ ಹಾಕಿದ್ದಾರೆ, ಮೇಲೆ ಇಟ್ಟಿದ್ದಾರೆ. ತಕ್ಕಾಗೆ ಮೇಲೆ ಪೇಟ ಕೂಡ ಇಲ್ಲೇ ಇದೆ, ಅದು ಕೂಡ ಡ್ರೆಸ್ಗೆ ಮ್ಯಾಚ್ ಆಗುವ ಹಾಗೆ. ಇಲ್ಲಿ ಇದಕ್ಕೂ ಕಡಿಮೆ ಇದ್ದ ರೇಂಜ್. ಹೌದು, ಇದರಲ್ಲಿ ಅದೇ ಟೈಪ್ ಅಲ್ಲಿ ಕುರ್ತಾ ಜಾಕೆಟ್ ಎಲ್ಲ ಸಿಂಪಲ್ ಆಗಿರೋದು. ಹೌದು, ಸಿಂಪಲ್. ಆಲ್ಸೋ ಲೈಟ್ ವೇಟ್. 3,000, 2.5 ರೇಂಜ್ ಇಂದ ಸ್ಟಾರ್ಟ್ ಆಗಿದೆ ಕುರ್ತಾ ಜಾಕೆಟ್. 3,500 ಇಂದ ಸ್ಟಾರ್ಟ್ ಆಗುವಂಥದ್ದು. ಒಂದು ಪ್ಯಾಟರ್ನ್ ಬರ್ತದೆ, ಓಪನ್ ಜಾಕೆಟ್. ಎಸ್, ಓಪನ್ ಜಾಕೆಟ್ ಕಲೆಕ್ಷನ್ ತುಂಬ ಇದೆ ಸ್ನೇಹಿತರೆ. ಇಲ್ಲಿ ನೋಡಿ, ಡಿಫ್ರೆಂಟ್ ಟೈಪ್ ಇದೆ, ಕಲೆಕ್ಷನ್ ಇದೆ. ಸೊ ಯಾವುದು ಕೂಡ ಸೆಲೆಕ್ಟ್ ಮಾಡ್ಬೋದು ಈ ಥರ ಮೆನ್ಸ್ ಸೆಕ್ಷನಲ್ಲಿ. ಸೊ ಓಪನ್ ಟೈಪ್ ಅಲ್ಲಿ ಸ್ಟೈಪ್ ಬಟನ್ ಇದೆ. ಓಪನ್ ಅಲ್ಲ ಇದು? ಸ್ಟೈಪ್ ಬಟನ್. ಬಟನ್. ಎಸ್, ಅದಕ್ಕಿಂತ ರೇಟ್ ಕಡಿಮೆನೇ ಅಂತ ಇದು. ಹೌದು, ಇದು ಕುರ್ತಾ ಬರ್ತದೆ. ಕುರ್ತಾ ಬಾಟಮ್ ಸೆಟ್ ಇದೆ. ಸೊ ಇದೊಂದು ಸಣ್ಣ ಫಂಕ್ಷನ್ಗಳಿಗೆ ಹಾಕೊಂಡು ಹೋಗುವಂಥದ್ದು. ಹಾಗಂತ ತಿಥಿ ಊಟಕ್ಕೆ ಹಾಕೊಂಡು ಹೋಗಬೇಡಿ, ಚಿಕ್ಕ ಪುಟ್ಟದ ಒಂದು ಸತ್ಯನಾರಾಯಣ ಪೂಜೆನೋ ಏನಕ್ಕೋ ಒಂದು ಹಾಕೊಂಡು ಹೋಗ್ಬೋದು. ಓಕೆ, ಎಸ್ ನೋಡಿ, ಇದು ಕೂಡ ಲೈಟ್ ಕಲರ್ ವೈಟ್ ಕಲರ್, ತುಂಬ ಚೆನ್ನಾಗಿದೆ. 1,500 ಇಂದ ಸ್ಟಾರ್ಟ್ ಆಗುವಂಥದ್ದು ಇದು. ಶರ್ಟ್ ಸೆಕ್ಷನ್, ಇದು ಕ್ಯಾಶುವಲ್ ಶರ್ಟ್, ಲಾಂಗ್ ಸ್ಲೀವ್ಸ್. ಅದು ಶರ್ಟ್ ಲಿಂದ ಕುರ್ತಾ. ಶರ್ಟ್ ಆ್ಯಂಡ್ ಕುರ್ತಾಸ್ ಇಲ್ಲಿ. ಸಿಂಪಲ್ ಶರ್ಟ್ಸ್ಗಳು. ಹೌದು, ಡೈಲಿ ಯೂಸ್ ಶರ್ಟ್. ಎಸ್, ಓಕೆ, ಫೈನ್. ಇದೆಲ್ಲ ಕಂಪ್ನಿ ನೇಮ್? ಹೌದು, ಕಂಪನಿ. ಇನ್ನೊಂದು ಸೊ ಬ್ರ್ಯಾಂಡ್. ಬೇರೆ ಕಂಪ್ನಿಗಳು ಕೂಡ ಇಲ್ಲಿದೆ. ಎಸ್, ಓಕೆ. ಶರ್ಟ್ಗಳ ಬಗ್ಗೆ ಅವರೇ ಹೇಳಬೇಕು, ನಮಗೆ ಅಷ್ಟು ಐಡಿಯಾ ಇಲ್ಲ. ಎಸ್, ಥ್ಯಾಂಕ್ ಯು. ಸೊ ಮೆನಿ ಟೈಪ್ಸ್ ಆಫ್, ಸೊ ಮೆನಿ ಕಲೆಕ್ಷನ್ಸ್, ಸೊ ಮೆನಿ ಕ್ವಾಲಿಟೀಸ್ ಆ್ಯಂಡ್ ದ ರೇಟ್ಸ್. ಸೊ ನೈಸ್, ವೆರಿ ನೈಸ್ ಕಲೆಕ್ಷನ್. ಸೊ ಮೆನ್ ಸೆಕ್ಷನ್ ಇದು. ಸೊ ಮೆನ್ ಸೆಕ್ಷನಲ್ಲಿ ಆಲ್ಮೋಸ್ಟ್ ಇಲ್ಲಿ ಕೂಡ ನಾವು ಟೀ ಶರ್ಟ್ಸ್ ಎಲ್ಲ ನೋಡ್ತಾ ಇದ್ದೀವಿ. ಫುಲ್ ಟೀ ಶರ್ಟ್ಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಶರ್ಟ್ ಕೂಡ ಇದೆ, ನಾರ್ಮಲ್ ಶರ್ಟ್ಗಳಿಲ್ಲ. ಎಸ್, ಸೊ ಡಿಫ್ರೆಂಟ್ ಕಂಪನಿ ಹೆಸರು US ಪೋಲೋ ಅಂತೇಳಿ ಕಂಪನಿ ನೇಮ್, ರೈಟ್? ಹೌದು, ಎಸ್, ಬ್ರ್ಯಾಂಡ್ ನೇಮ್. ಎಸ್, ಟೀ ಶರ್ಟ್ಸ್ ಆ್ಯಂಡ್ ಶರ್ಟ್ಸ್ ಕೂಡ ಇಲ್ಲಿದೆ. ಸೊ ಮೆನ್ ಸೆಕ್ಷನನ್ನು ನೋಡಿದ್ವಿ. ನಮ್ಮ ಜೊತೆ ಇದ್ದರು ಚೇತನ್. ಸೊ ಥ್ಯಾಂಕ್ ಯು ಸೋ ಮಚ್. ಎಸ್, ಇಷ್ಟು ತನಕ ನನಗೆ ವಿಡಿಯೋ ಮಾಡಿದವಳು ಇವಳು. ನಿಲ್ಲು ಅಂದರೆ ನಿಲ್ಲೇ ಇಲ್ಲ, ಹಾಗೆಯೇ ಹೋದಳು. ಅವಳಿಗೆ ಫೋಟೋ ಬೇಡ, ಒಂದು ಪರಿಚಯ ಬೇಡ, ಏನೂ ಬೇಡ, ಬಟ್ ತುಂಬ ತಾಳ್ಮೆಯಿಂದ ವಿಡಿಯೋ ಮಾಡಿದ್ಲು. ಥ್ಯಾಂಕ್ ಯು. ನಿನ್ನ ಹೆಸರು ನನಗೆ ಗೊತ್ತಿಲ್ಲ. ಎನಿವೇ, ಥ್ಯಾಂಕ್ ಯು ಸೋ ಮಚ್ ಆಲ್ ಸ್ಟಾಫ್ ಮೆಂಬರ್ಸ್.
ಥ್ಯಾಂಕ್ ಯು ಸೊ ಮಚ್. ಆದರೂ ಕೂಡ ಬಿಡಲಿಲ್ಲ, ಅವಳು ನನ್ನ ಹಿಡಿದು ಒಂದು ಸೆಲ್ಫಿ ತೆಗೆದೇ ಬಿಟ್ಟೆ. ಎನಿವೆ ಸ್ನೇಹಿತರೆ, ನೋಡಿದ್ರಲ್ಲ 4 ಫ್ಲೋರ್ನಲ್ಲಿ ನನಗೆ ಚೇತನ್, ಸುನೀತಾ, ಪೂರ್ಣಿಮಾ ತುಂಬ ಹೆಲ್ಪ್ ಮಾಡಿ ಎಲ್ಲ ರೀತಿಯ ಐಟಮನ್ನು ತೋರಿಸಿದಿರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ನಗುಮೊಗದ ಸ್ವಾಗತ ಹಾಗೂ ಪರಿಚಯ ಮಾಡಿಕೊಡುವಂಥ ರೀತಿ ಭಾಳ ಖುಷಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಹೇಳ್ತಾ, ಆ್ಯಂಡ್ ಆಲ್ಸೋ ಇದರಲ್ಲಿ ನನಗೆ ಮೇನಾಗಿ ಜಗ್ಗಣ್ಣ ಅಂತೇಳಿ ಅವರು ನನಗೆ ಪರಿಚಯ ಮಾಡಲಿಕ್ಕೆ ಅವಕಾಶ ಕೊಟ್ಟರು. ಹಾಗೆ ಮೇನಾಗಿ ಸರ್ ಆ್ಯಂಡ್ ಮೇಡಮ್ ಕೂಡ ಅವರ ಈ ಒಂದು ಶಾಪದ ಬಗ್ಗೆ ನಾನು ಫಸ್ಟ್ ವಿಡಿಯೋದಲ್ಲೇ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೀವೇನಾದರೂ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದರೆ ವಂದನೆಗಳು ಮೇಡಮ್. ಆ್ಯಂಡ್ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಆಗ್ತಾ ಇದೆ. ನಾನು ಎಲ್ಲವನ್ನು ಹೇಳಿದ್ದೇನೆ, ಎಲ್ಲ ಆಗುತ್ತೆ ಎಲ್ಲಿ ಅಂತ ಕೂಡ ನನ್ನ ಡಿಸ್ಕ್ರಿಪ್ಷನಲ್ಲಿ ನನ್ನ ಲೊಕೇಶನ್ ಕೂಡ ಹಾಕಿದ್ದೇನೆ. ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಮಂಗಳೂರಿನ ಬಲ್ಲಾಳ್ ಭಾಗದ ಹತ್ರ ಇರುವ ಮಣ್ಣಗುಡ್ಡ ವೇರ್ ಹೌಸ್ ನಿಯರಲ್ಲಿ ಆಗುತ್ತೆ. ಸಂಜೀವ್ ಶೆಟ್ಟಿ, ನೀವು ಆಟೋದಲ್ಲಿ ಕೂಡ ಎಲ್ಲಿ ಕೂಡ ನೀವು ಬಂದರೆ ಆರಾಮಾಗಿ ಬರ್ಬೋದು. ಪಾರ್ಕಿಂಗ್ ವ್ಯವಸ್ಥೆ ಈಸಿ ಆಗಿದೆ, ಏನೂ ತೊಂದರೆ ಇಲ್ಲ. ಸ್ನೇಹಿತರೆ, ನೋಡಿದ್ರಲ್ಲ, ಈ 2ನೇ ವಿಡಿಯೋ ಕೂಡ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೇನೆ. ಆಗಿದೆ ತಾನೇ? ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿದವರಿಗೆ ಮಾತ್ರ ಗೊತ್ತಾಗುತ್ತೆ. ಸ್ನೇಹಿತರೆ, ಈ ಒಂದು ವಿಡಿಯೋ ಹಾಕಿದೆ ನೋಡಿ, ಇದು ಸುಮಾರು 1.5-2 ತಿಂಗಳ ಹಿಂದೆ ನಾನು ಜಸ್ಟ್ ಅಲ್ಲಿ ಆ ಸೈಡ್ ವಾಕಿಂಗ್ ಮಾಡುವಾಗ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು. ಆಗಿನಿಂದಲೇ ನಾನು ನೋಡ್ತಾ ಇದ್ದೆ ಇಲ್ಲಿ ಏನು ಶಾಪ್ ಇರ್ಬೋದು. ಮತ್ತು ಸಂಜು ಶೆಟ್ಟಿ ಅಂತ ಬೋರ್ಡ್ ಬಂದ ಮೇಲೆ ಪಕ್ಕ ಆಯಿತು, ಇದು ಅವರದೇ ಬಟ್ಟೆ ಶಾಪ್ ಅಂತೇಳಿ. ಸೊ ವಿಡಿಯೋ ಮಾಡಬೇಕಂತ ಆಗಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ಅವಕಾಶ ಸಿಕ್ಕಿತ್ತು, ಸರ್ ಕೊಟ್ಟರು. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ಸೋ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಸಂಜೀವ್ ಶೆಟ್ಟಿ ಆ್ಯಂಡ್ ಫ್ಯಾಮಿಲಿಗೆ ಇನ್ನಷ್ಟು ವರ್ಷಗಳ ಕಾಲ ಪ್ರಗತಿಯ ಪಥ ಸಾಗ್ತಾನೆ ಇರಲಿ, ಹಾಗೆ ಇನ್ನಷ್ಟು ಮಳಿಗೆಗಳು ಎಲ್ಲ ಕಡೆ ಆಗಲಿ ಅಂತ ಆಶಿಸ್ತಾ, ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ಪುನಃ ಬರ್ತೇನೆ. ಅಲ್ಲಿವರೆಗೂ ಎಂದಿನಂತೆ ಹ್ಯಾಪಿ ಆಗಿರಿ ಆ್ಯಂಡ್ ಹೆಲ್ದಿ ಆಗಿರಿ. ಥ್ಯಾಂಕ್ ಯು. ನಮಸ್ಕಾರ.